ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತೀವ್ರ ಚರ್ಚೆಗೆ ಗ್ರಾಸವಾಗಿರೋ ರಾಜ್ಯದ ಬುರ್ಡೆ ಫೈಲ್ಸ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಈ ಪ್ರಕರಣಕ್ಕೀಗ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಈ ಕೇಸನ್ನ ತಾವೇ ಖುದ್ದು ಅಬ್ಸರ್ವ್ ಮಾಡ್ತಿರೋದಾಗಿ ಅಮಿತ್ ಶಾ ದೇಶದ ಗೃಹ ಮಂತ್ರಿ ಹೇಳಿಕೆ ಕೊಟ್ಟಿದ್ದಾರೆ. ಎನ್ಐಎಗೆ ವಹಿಸೋದರ ಬಗ್ಗೆನೂ ಚರ್ಚೆಯಾಗಿದೆ, ಚಿಂತನೆ ನಡೆದಿದೆ. ಈ ಬಗ್ಗೆ ಮಾತನಾಡಿರುವ ಅಮಿತ್ ಶಾ, ಈ ಪ್ರಕರಣದ ಎಲ್ಲ ಬೆಳವಣಿಗೆಯನ್ನು ಮಾನಿಟರ್ ಮಾಡ್ತಾ ಇದ್ದೀನಿ. ಈ ಬಗ್ಗೆ ಪಿಎಂ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಮೀಟಿಂಗ್ ಮಾಡ್ತೀವಿ, ಬಳಿಕ ಮುಂದಿನ ನಿರ್ಧಾರ ತಗೊಳ್ತೀವಿ. ರಾಜ್ಯ ಸರ್ಕಾರ ಕೇಸ್ ತನಿಖೆಯನ್ನ ಎಸ್ಐಟಿಗೆ ಕೊಟ್ಟಿರೋದು ಗೊತ್ತಿದೆ. ಎಸ್ಐಟಿ ತಂಡ ತನಿಖೆಯನ್ನ ಯಾವ ರೀತಿ ಮಾಡ್ತಿದೆ ಅನ್ನೋ ಪಿನ್ ಟು ಪಿನ್ ಮಾಹಿತಿನೂ ನಮಗಿದೆ. ಈ ವಿಚಾರದಲ್ಲಿ ನಾವಿದ್ದೀವಿ. ಜೊತೆಗೆ ಧರ್ಮ ಕ್ಷೇತ್ರಗಳ ವಿರುದ್ಧ ಅಪಪ್ರಚಾರಕ್ಕೆ ಕಡಿವಾಣ ಹಾಕೋಕೆ ಹೊಸ ಕಾನೂನು ತರ್ತೀವಿ ಅಂತಲೂ ಅಮಿತ್ ಶಾ ಭರವಸೆ ಕೊಟ್ಟಿದ್ದಾರೆ. ಅಂದಹಾಗೆ ನೇತ್ರಾವತಿ ತೀರದ ಉದ್ದಕ್ಕೂ ನಾನು ಹೂತಿದ್ದೇನೆ ಅಂತ ಚಿನ್ನಯ್ಯ ಅನ್ನೋ ವ್ಯಕ್ತಿ ಮಾಡಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಎನ್ಐಎಗೆ, ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಬೇಕು ಅಂತ ರಾಜ್ಯದ ಒಂದಷ್ಟು ಜನರ ಗುಂಪು ಅಮಿತ್ ಶಾ ಅವರನ್ನ ಭೇಟಿಯಾಗಿತ್ತು. ಮುಖ್ಯವಾಗಿ ಮಠಾಧೀಶರು ಆ ಗುಂಪಲ್ಲಿದ್ರು. ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ, ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ನೇತೃತ್ವದ ಸನಾತನ ಸಂತ ನಿಯೋಗ ದಿಲ್ಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿತ್ತು. ಈ ವೇಳೆ ಅಮಿತ್ ಶಾ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇದೇ ಸ್ವಾಮೀಜಿಗಳ ನಿಯೋಗ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇವ್ರನ್ನ ಕೂಡ ಭೇಟಿಯಾಗಿದೆ. ಮತ್ತೊಂದ್ ಕಡೆ ಬಿಜೆಪಿ ನಂತರ ಈಗ ಈ ಧಾರ್ಮಿಕ ಕ್ಷೇತ್ರಕ್ಕೆ ಕಾಂಗ್ರೆಸ್ನವರು ಕೂಡ ಒಂದಷ್ಟು ಜನ ಯಾತ್ರೆ ಕೈಗೊಂಡಿದ್ದಾರಲ್ಲ, ಕಾಂಗ್ರೆಸ್ ಶಾಸಕರು. ಅವರಿಗೆ ಅವ್ರದೇ ಪಾರ್ಟಿಯ ಮುಖ್ಯಮಂತ್ರಿ ಆಕಾಂಕ್ಷಿಯೂ ಆಗಿರೋ, ಗೃಹ ಮಂತ್ರಿಯೂ ಆಗಿರೋ ಜಿ ಪರಮೇಶ್ವರ್ ಕುಟುಕಿದ್ದಾರೆ. ಕ್ಷೇತ್ರಕ್ಕೆ ಕಳಂಕ ಅಂಟಿದೆ ಅಂತ ಹೋಗ್ತಿದ್ದಾರೋ ಅಥವಾ ತಮ್ಮ ಕಳಂಕ ಕಳ್ಕೊಳ್ಳೋಕೆ ಹೋಗ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮಂಜುನಾಥ ಸ್ವಾಮಿ ಎಲ್ಲರನ್ನ ಕರೆಸ್ಕೊಳ್ತಾನೆ, ಯಾರು ಬೇಕಾದ್ರೂ ಹೋಗಿ ದರ್ಶನ ಮಾಡಬಹುದು, ಅದಕ್ಕೆ ಯಾರ ಆಕ್ಷೇಪ ಇಲ್ಲ. ಈ ಕೇಸ್ನ ನಂತರ ಹೋಗ್ತಿರೋದು ಯಾಕೆ, ಈಗ ಯಾಕೆ ಈ ಭಕ್ತಿ ಸಡನ್ ಆಗಿ ಬಂದಿದೆ, ಸಹಜವಾಗಿದು ರಾಜಕೀಯ ಅನಿಸ್ಕೊಳ್ಳುತ್ತೆ ಅಂತ ತಮ್ಮ ಪಕ್ಷದ ಶಾಸಕರ ಮೇಲೂ ಕೂಡ ಪರಮೇಶ್ವರ್ ಕುಟುಕು ಬಿಟ್ಟಿದ್ದಾರೆ. ಅಂದಹಾಗೆ ಶಾಸಕ ತನ್ವೀರ್ ಸೇಠ್, ಕೆ ಹರೀಶ್ ಗೌಡ ಸೇರಿ ಹಲವರು ಯಾತ್ರೆ ಕೈಗೊಂಡಿದ್ದಾರೆ. ಇನ್ನು ಎಐ ವಿಡಿಯೋ ಮಾಡಿ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಿರುವ ಆರೋಪ ಹೊತ್ತಿರೋ ಸಮೀರ್ ಎಂಡಿ ಮನೆ ಮೇಲೆ ಬುರ್ಡೆ ಫೈಲ್ಸ್ಗೆ ಸಂಬಂಧಪಟ್ಟಂತೆ ದಾಳಿ ನಡೆಸಲಾಗಿದೆ. ಬೆಳ್ತಂಗಡಿ ಪೊಲೀಸರು ದಾಳಿ ಮಾಡಿದ್ದಾರೆ. 2-3 ದಿನ ವಿಚಾರಣೆ ನಡೆಸಿದರೂ ಕೂಡ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಹಾಗೂ ಕಂಪ್ಯೂಟರ್ ಸೇರಿದಂತೆ ಇತರ ವಸ್ತುಗಳನ್ನ ತಂದಿಲ್ಲ ಅಂತ ಪೊಲೀಸರು ಕೋರ್ಟಿಂದ ಸರ್ಚ್ ವಾರೆಂಟ್ ಪಡ್ಕೊಂಡು ಹೋಗಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪ ಇರೋ ಸಮೀರ್ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಈ ಹಿಂದೆ ಅರೆಸ್ಟ್ ಮಾಡೋಕೆ ಹೋಗಿದ್ದಾಗ ಕಣ್ತಪ್ಪಿಸಿಕೊಂಡು ಆಮೇಲೆ ಮಂಗಳೂರು ಕೋರ್ಟಿಂದ ಜಾಮೀನು ಪಡೆದಿದ್ದರಿಂದ ಬಂಧನದಿಂದ ಸಮೀರ್ ಪಾರಾಗಿದ್ರು. ಆದರೆ ಇದೀಗ ಪೊಲೀಸರು ಸರ್ಚ್ ವಾರೆಂಟ್ ಪಡೆದು ಸಮೀರ್ ಮನೆಯಲ್ಲಿ ಶೋಧ ನಡೆಸಿದ್ದಾರೆ. ಏನೋ ಸೌಜನ್ಯ ಕೇಸಲ್ಲಿ ತಳುಕು ಹಾಕಿಕೊಂಡಿರೋ, ಸದ್ಯ ಆರೋಪ ಮುಕ್ತವಾಗಿರೋ ಉದಯ್ ಜೈನ್ ಅನ್ನೋರನ್ನ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿದೆ. ಬೆಳ್ತಂಗಡಿ ಕಚೇರಿಯಲ್ಲಿ ಉದಯ್ ಜೈನ್ ಬುಧವಾರ ವಿಚಾರಣೆಗೆ ಹಾಜರಾದರು. ವಿಚಾರಣೆ ನಂತರ ಮಾತನಾಡಿರೋ ಉದಯ್ ಜೈನ್, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಕೇಳಿಲ್ಲ. ನನ್ನ ವಿದ್ಯಾಭ್ಯಾಸ, ಉದ್ಯೋಗ, ಕುಟುಂಬದ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಹಾಗೆ ಧಾರ್ಮಿಕ ಕ್ಷೇತ್ರದ ಸುತ್ತ ಈ ರೀತಿ ಏನು ಹುತ್ ಹಾಕಿದ್ದೀನಿ ಅಂತ ಆರೋಪಗಳನ್ನ ಮಾಡಲಾಗುತ್ತೆ, ಅದ್ರ ಬಗ್ಗೆ ನಿಮಗೇನಾದ್ರು ಗೊತ್ತಾ ಅನ್ನೋ ಪ್ರಶ್ನೆ ಕೇಳಿದ್ರು. ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಅಂದಹಾಗೆ ಸೌಜನ್ಯ ಕೇಸ್ನಲ್ಲಿ ಉದಯ್ ಜೈನ್, ಮಲ್ಲಿಕ್ ಜೈನ್ ಮತ್ತು ಧೀರಜ್ ಖೆಲ್ಲಾ ಅನ್ನೋರ ಮೇಲೆ ಆರೋಪಗಳನ್ನ ಮಾಡಲಾಗಿತ್ತು. ಇವರನ್ನ ಸಿಬಿಐ ಮತ್ತು ಸಿಐಡಿ ಕೂಡ ವಿಚಾರಣೆ ಮಾಡಿದ್ರು. ಮಂಪರು ಪರೀಕ್ಷೆ ಕೂಡ ಆಗಿತ್ತು. ಆದರೆ ಆ ಕೇಸಲ್ಲಿ ಇವರ ಪಾತ್ರ ಇಲ್ಲ ಅಂತ ಕೋರ್ಟ್ನಲ್ಲಿ ಸಾಬೀತಾಗಿತ್ತು. ಈಗ ಎಸ್ಐಟಿ ಇವ್ರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದೆ. ಮುನಿರತ್ನ ಮೇಲೆ ಭಯಂಕರ ಆರೋಪಗಳನ್ನ ಮಾಡಿ ಕೇಸ್ ಹಾಕಲಾಗಿತ್ತು. ಒಂದಕ್ಕಿಂತ ಒಂದು ವಿಚಿತ್ರ. ಮುನಿರತ್ನ ಅವರು ತೆಗೆದಿರೋ ಫಿಲ್ಮ್ಗಳಲ್ಲಿ ಅಂತ ಸ್ಟೋರಿ ಇತ್ತ ಇಲ್ಲ ಗೊತ್ತಿಲ್ಲ, ಅವ್ರ ಮೇಲೆ ಅಂತಹ ಆರೋಪಗಳನ್ನ ಮಾಡಲಾಗಿತ್ತು. ಮುನಿರತ್ನ ಮೇಲೆ ಅತ್ಯಾಚಾರ, ಜಾತಿ ನಿಂದನೆ ಸೇರಿ ಒಟ್ಟು 6 ಕೇಸ್ಗಳನ್ನ ಹಾಕಲಾಗಿತ್ತು. ಇದೀಗ ಮುನಿರತ್ನಗೆ ಬಿಗ್ ರಿಲೀಫ್ ಸಿಕ್ಕಿದೆ. 6 ಕೇಸ್ಗಳ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ಅಧಿಕಾರಿಗಳು 3 ಕೇಸ್ಗಳಲ್ಲಿ ಬಿ ರಿಪೋರ್ಟ್ ಹಾಕಿದ್ದಾರೆ. ಇಲ್ಲ, ಈ ಆರೋಪಗಳಿಗೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿದ್ದಾರೆ.
ಆದರೆ ಇನ್ನುಳಿದ 3 ಕೇಸ್ಗಳಲ್ಲಿ ವಿಚಾರಣೆ ಮುಂದುವರೆಸಿದ್ದೀವಿ ಅಂತ ಹೇಳಿದ್ದಾರೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ವಿರುದ್ಧ ಆಕ್ಷೇಪಾರ್ಹ ಪದಗಳನ್ನು ಬಳಕೆ ಮಾಡಿದ ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಪಿ ಹರೀಶ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವ ವೇಳೆ ಎಸ್ಪಿ ಅವರನ್ನ ನಾಯಿಗೆ ಹೋಲಿಸಿದ್ರು. ಎಸ್ಪಿ ಶಾಮನೂರು ಕುಟುಂಬದ ಪಮರಿಯನ್ ನಾಯಿ ತರ ವರ್ತಿಸ್ತಾರೆ, ಇವರಿಗೆ ಅಧಿಕಾರದಲ್ಲಿರೋರು ಮಾತ್ರ ಕಾಣಿಸ್ತಾರೆ ಅಂತ ಅಪಮಾನಕಾರಿ ಪದ ಪ್ರಯೋಗ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಅದರ ಬೆನ್ನಲ್ಲೇ ಸ್ವತಃ ಉಮಾ ಪ್ರಶಾಂತ್ ಕೆಟಿಜೆ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ಕೊಟ್ಟಿದ್ರು. ಈಗ ಎಫ್ಐಆರ್ ಆಗಿದೆ. ಏನೋ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಡಿಸೈಡ್ ಮಾಡಿದೆ. ಈ ಸಂಬಂಧ ನಿಯಮ ರೂಪಿಸೋಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ತೀರ್ಮಾನ ಮಾಡಿದೆ. ಚುನಾವಣಾ ಆಯೋಗಕ್ಕೆ ಸೂಕ್ತ ಶಿಫಾರಸು ಮಾಡ್ತೀವಿ ಅಂತ ಕೂಡ ಹೇಳಿದೆ. ಈ ಮೂಲಕ ಶೀಘ್ರದಲ್ಲಿ ನಡೆಯುವ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಪಾಲಿಕೆ ಚುನಾವಣೆ ಸೇರಿ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬ್ಯಾಲೆಟ್ ಪೇಪರ್ ನಲ್ಲಿ ನಡೆಯಲಿವೆ. ಸದ್ಯ ವರುಣಾರ್ಭಟಕ್ಕೆ ಉತ್ತರ ಭಾರತ ತತ್ತರಿಸಿ ಹೋಗಿದೆ. ಈ ನಡುವೆ ಹಿಮಾಚಲ ಪ್ರದೇಶದಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ. ಹಲವು ಮನೆಗಳು ನಾಶವಾಗಿವೆ. ಪರಿಣಾಮ ಒಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ, 3 ಗಾಯಗೊಂಡಿದ್ದಾರೆ. ಹಿಮಾಚಲ ಪ್ರದೇಶದ ಕುಲುನಲ್ಲಿ ಘಟನೆಯಾಗಿದೆ. ಮಣ್ಣಿನ ಅವಶೇಷಗಳಡಿ ಸಿಲುಕಿರೋ ಜನರನ್ನ ರಕ್ಷಣೆ ಮಾಡೋ ಪ್ರಯತ್ನ ನಡೆದಿದೆ. ಕಾರ್ಯಾಚರಣೆ ಮುಂದುವರೆದಿದೆ. ಇತ್ತ ಪಂಜಾಬ್ನಲ್ಲೂ ಕೂಡ ಏನು ವಿಪರೀತ ಪ್ರವಾಹ, ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಕೂಡ ಪ್ರವಾಹ ಆಗಿದೆ. ಅಲ್ಲಿ ಮಳೆ ಮತ್ತು ಮುಂದುವರೆದಿದೆ. ಅವಘಡದಿಂದ ಉಂಟಾದ ಸಾವಿನ ಸಂಖ್ಯೆ 37ಕ್ಕೆ ತಲುಪಿದೆ. ಬರೀ 24 ಗಂಟೆಗಳಲ್ಲಿ ಇನ್ನೂ 255 ಹಳ್ಳಿಗಳು ಮುಳುಗಿ ಹೋಗಿವೆ. 67,000 ಎಕರೆ ಕೃಷಿ ಭೂಮಿ ಸಂಪೂರ್ಣ ನಾಶ ಆಗಿದೆ. 3.75 ಲಕ್ಷ ಎಕರೆ ಕೃಷಿ ಭೂಮಿ ನೀರಿನಿಂದ ಸುತ್ತುವರೆದಿದೆ. ಟೋಟಲ್ ಬಾಕ್ರಾ ಅಣೆಕಟ್ಟು ಅಪಾಯದ ಅಂಚಿಗೆ ತಲುಪಿಬಿಟ್ಟಿದೆ. ಈ ನಡುವೆ ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಪಂಜಾಬ್ನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ದಿಲ್ಲಿ ದೇಶದ ರಾಜಧಾನಿ, ಅಲ್ಲಿ ಯಮುನಾ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಹೀಗಾಗಿ ದಿಲ್ಲಿಯ ಕೆಲ ಭಾಗಗಳು ಮುಳುಗಡೆಯಾಗಿವೆ ತೀರದಲ್ಲಿ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಚೆನಾಬ್ ಮತ್ತು ಜೇಲಂ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದಾವೆ. ಇದರಿಂದ ಶ್ರೀನಗರ ಜಮ್ಮು ರಾಷ್ಟ್ರೀಯ ಹೆದ್ದಾರಿಯನ್ನ ಕ್ಲೋಸ್ ಮಾಡಲಾಗಿದೆ. ಶಾಲಾ ಕಾಲೇಜುಗಳ ರಜೆ ವಿಸ್ತರಣೆ ಮಾಡಲಾಗಿದೆ. ಇನ್ನು ಮಳೆ ಅವಘಡಗಳಿಂದ ಹರಿಯಾಣ, ಪಂಜಾಬ್, ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಇದುವರೆಗೂ ಕನಿಷ್ಠ 500 ಜನ ಮೃತಪಟ್ಟಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತ ಈ ಮಳೆಯಿಂದಾಗಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಉಂಟಾಗಿರೋ ಪ್ರವಾಹ, ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ರಿಯಾಕ್ಟ್ ಮಾಡಿದೆ. ಅಕ್ರಮವಾಗಿ ಮರಗಳ ಮಾರಣ ಹೋಮ ನಡೀತಾ ಇರೋದ್ರಿಂದ ಎಲ್ಲ ಘಟನೆಗಳು ನಡೀತಾ ಇವೆ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕಲಾಗಿತ್ತು. ಈ ವೇಳೆ ಹಿಮಾಚಲ ಪ್ರದೇಶದ ನದಿಗಳಲ್ಲಿ ತೇಲ್ತಾ ಇರೋ ಮರದ ದಿಮ್ಮಿಗಳ ವಿಡಿಯೋಗಳನ್ನು ಉಲ್ಲೇಖಿಸಿ ಮಾತನಾಡಿರೋ ಸುಪ್ರೀಂ ಕೋರ್ಟ್ನ ಸಿಜೆಐ ಬಿಆರ್ ಗವಾಯಿ ಮತ್ತು ಕೆ ವಿನೋದ್ ಚಂದ್ರನ್ರ ದ್ವಿಸದಸ್ಯ ಪೀಠ ಅಭಿವೃದ್ಧಿ ಮತ್ತು ಪರಿಸರವನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಕ್ರಮವಾಗಿ ಮರಗಳನ್ನ ಕಡಿತಿರೋದು ಮೇಲ್ನೋಟಕ್ಕೆ ಕಂಡಿದೆ, ಇದು ಸೀರಿಯಸ್ ಮ್ಯಾಟರ್ ಅಂತ ಹೇಳಿದೆ. ಇದಕ್ಕೆ ಪ್ರತಿಕ್ರಿಯೆ ಕೊಡಿ ಅಂತ ಕೇಂದ್ರ ಪರಿಸರ ಇಲಾಖೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಪ್ರವಾಹ ಹಾಗೂ ಭೂ ಕುಸಿತದಿಂದ ತತ್ತರಿಸಿರೋ ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡ್, ಜಮ್ಮು ಕಾಶ್ಮೀರ ಸರ್ಕಾರಗಳಿಗೂ ನೋಟಿಸ್ ಜಾರಿ ಮಾಡಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ವರಂಗ ಅನ್ನೋ ಕಡೆ ಅತಿ ಹೆಚ್ಚು 89 ಮಿಲಿಮೀಟರ್ ಮಳೆಯಾಗಿದೆ. ಧಾರಾಕಾರ ಮಳೆಗೆ ಬೀದರ್ ಜಿಲ್ಲೆ ತತ್ತರಿಸಿ ಹೋಗಿದೆ. ಜಿಲ್ಲೆಯಾದ್ಯಂತ 5 ಕೋಟಿಗೂ ಅಧಿಕ ಮೌಲ್ಯದ ತೋಟಗಾರಿಕಾ ಬೆಳೆ ನಾಶ ಆಗಿದೆ. ರೈತರ ನಿಂಬೆಹಣ್ಣು, ಸೀಬೆಹಣ್ಣು, ಪಪಾಯ ಸೇರಿದ ಹಾಗೆ ಅನೇಕ ಬೆಳೆಗಳು ನೀರ್ಪಾಲಾಗಿವೆ. ಇದರಿಂದ ರೈತರು ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಮುಂದಿನ 24 ಗಂಟೆ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಅಲ್ಲಲ್ಲಿ ಭಾರಿ ಮಳೆ, ಉತ್ತರ ಮತ್ತು ದಕ್ಷಿಣ ಒಳನಾಡು ಭಾಗದಲ್ಲಿ ಸಾಧಾರಣ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಏನೋ ಸ್ನೇಹಿತರೆ, ಪ್ರತಿಯೊಬ್ಬರು ಆಸಕ್ತಿಯಿಂದ ಕಾಯ್ತಾ ಇದ್ದ ಜಿಎಸ್ಟಿ ಸುಧಾರಣೆ ಆಗೇ ಬಿಟ್ಟಿದೆ. ಇಷ್ಟು ದಿನ 12 ಮತ್ತು 28% ಜಿಎಸ್ಟಿ ಸ್ಲ್ಯಾಬ್ಗಳೇನಿದ್ವು ಅವುಗಳನ್ನು ತೆಗೆದುಹಾಕಲಾಗಿದೆ. 4ರಲ್ಲಿ ಈಗ 2 ಮಾತ್ರ ಉಳಿಯುತ್ತೆ, 5% ಮತ್ತು 18%. ಇವೆರಡು ರೇಟ್ ಸ್ಟ್ರಕ್ಚರ್ನೊಂದಿಗೆ ಸ್ಪೆಷಲ್ ಆಗಿ ತಂಬಾಕು, ಆಲ್ಕೋಹಾಲ್ ಮತ್ತು ಲಕ್ಸುರಿ ಗೂಡ್ಸ್ಗೆ 40% ಸ್ಪೆಷಲ್ ರೇಟ್ ಒಂದು ಕೂಡ ಇರುತ್ತೆ. ಆದ್ರಿಂದ ಎಲ್ಲದಕ್ಕೂ ಅಪ್ಲೈ ಆಗಲ್ಲ. ಹೈ ಎಂಡ್ ಕಾರು, ತಂಬಾಕು, ಧೂಮಪಾನ, ಮದ್ಯಪಾನ ಅದಕ್ಕೆಲ್ಲ ಅನ್ವಯ ಆಗುತ್ತೆ ಅದು 40%. ಈ ನಿರ್ಧಾರವನ್ನ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ನಲ್ಲಿ ತಗೊಳ್ಳಲಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇದನ್ನ ಅನೌನ್ಸ್ ಮಾಡಿದ್ದಾರೆ. ಈ ಬದಲಾವಣೆ ಸೆಪ್ಟೆಂಬರ್ 22ನೇ ತಾರೀಕು ನವರಾತ್ರಿಯ ಮೊದಲ ದಿನವೇ ಜಾರಿಗೆ ಬರುತ್ತೆ ಅಂತ 56ನೇ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಇದರಿಂದ ಯಾವ್ಯಾವ ಐಟಮ್ಸ್ ಚೀಪ್ ಆಗುತ್ತೆ ಅನ್ನೋ ಕುರಿತು ಸಂಪೂರ್ಣ ಮಾಹಿತಿಯ ಸ್ಪೆಷಲ್ ರಿಪೋರ್ಟ್ ನಾವು ಪಬ್ಲಿಷ್ ಮಾಡಿದೀವಿ ಸ್ನೇಹಿತರೆ. ಫುಲ್ ನ್ಯೂಸ್ ಎಂಡ್ ನಲ್ಲಿ ನಾವು ಆ ಸ್ಪೆಷಲ್ ರಿಪೋರ್ಟ್, ಆಮೇಲೆ ಪರ್ಟಿಕ್ಯುಲರ್ಲಿ ಕಾರ್, ಬೈಕ್ 3 ಪ್ರತ್ಯೇಕ ರಿಪೋರ್ಟ್ ಮಾಡಿದ್ದೀವಿ. ಒಂದು ಓವರ್ ಆಲ್ ಮತ್ತು 2 ಪರ್ಟಿಕ್ಯುಲರ್ಲಿ ಕಾರ್, ಬೈಕ್.
ಆ 3ರ ಲಿಂಕ್ ಅನ್ನ ಕೂಡ ಸ್ಕ್ರೀನ್ ಮೇಲೆ ತರ್ತೀವಿ, ನೀವು ನೋಡೋ ಮೂಲಕ ಆ ವಿಡಿಯೋಗಳಿಗೆ ಜಂಪ್ ಆಗ್ಬೋದು. ಈಗ ಫುಲ್ ನ್ಯೂಸ್ ಕಂಟಿನ್ಯೂ ಮಾಡೋಣ. ನಾವು ಅದಕ್ಕಿಂತ ಮುಂಚೆ PM ನರೇಂದ್ರ ಮೋದಿ ಇದನ್ನ ಸ್ವಾಗತಿಸ್ತೀನಿ ಅಂತ ಹೇಳಿದ್ದಾರೆ ನಿರ್ಧಾರವನ್ನ. ಇದರಿಂದ ರೈತರು, ಮಿಡಲ್ ಕ್ಲಾಸ್, ಮಹಿಳೆಯರು, ಬಡವರು, ಯುವಕರು, ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಸೇರಿ ಸಮಾಜದ ಎಲ್ಲ ವರ್ಗದವರಿಗೂ ಬೆನಿಫಿಟ್ ಆಗುತ್ತೆ. ಸಾಮಾನ್ಯ ಜನರ ಜೀವನ ಮತ್ತಷ್ಟು ಈಸಿ ಆಗುತ್ತೆ ಅಂತ ಹೇಳಿದ್ದಾರೆ. ಏನೋ ಈ GST ಸುಧಾರಣೆಯನ್ನ ಕಾಂಗ್ರೆಸ್ ಪಾರ್ಟಿ ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದೆ, ಆದ್ರೆ ಇದರ ಕ್ರೆಡಿಟ್ ಅನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೊಡಬೇಕು ಅಂತ ಹೇಳಿದ್ದಾರೆ. GST ಸ್ಲ್ಯಾಬ್ಗಳನ್ನ 2ಕ್ಕೆ ಇಳಿಸೋಕೆ ರಾಹುಲ್ ಗಾಂಧಿ ಮುಂಚಿನಿಂದಲೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ರು, ಅದಕ್ಕೆ ಆಗಿರೋದಿದ್ದು ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಹೇಳಿದ್ದಾರೆ. ಅತ್ತ ಮಾಜಿ ಕೇಂದ್ರ ಸಚಿವ P ಚಿದಂಬರಂ ಅಂತೂ GST ಸುಧಾರಣೆಯನ್ನು ಅವರು ಕೂಡ ಸ್ವಾಗತ ಮಾಡಿದ್ದಾರೆ. ಕೊನೆಗೂ ಮಾಡಿದ್ರು, ಲೇಟ್ ಆಯ್ತು, ಮುಂಚೆನೇ ಆಗಬೇಕಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಆನ್ಲೈನ್ ಬೆಟ್ಟಿಂಗ್ ಆಪ್ 1xBet ಸಂಬಂಧಪಟ್ಟಂತೆ ನಡೆದಿದೆ ಅಂತ ಆರೋಪಿಸಲಾಗಿರೋ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ಶಿಖರ್ ಧವನ್ಗೆ ಜಾರಿ ನಿರ್ದೇಶನಾಲಯ ED ಸಮನ್ಸ್ ಜಾರಿ ಮಾಡಿದೆ. ಹೀಗಾಗಿ ಶಿಖರ್ ಧವನ್ ದಿಲ್ಲಿಯಲ್ಲಿರೋ ED ಆಫೀಸ್ಗೆ ಹಾಜರಾಗಿ ವಿಚಾರಣೆಯನ್ನ ಫೇಸ್ ಮಾಡಿದ್ದಾರೆ. PMLA ಆಕ್ಟ್, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿ ಶಿಖರ್ ಧವನ್ರ ಹೇಳಿಕೆಗಳನ್ನ ED ದಾಖಲಿಸಿಕೊಂಡಿದೆ. ಇವರು ಈ ಆಪ್ನ ಪ್ರಚಾರ ಮಾಡಿದ್ರು ಅನ್ನೋ ಕಾರಣಕ್ಕೆ ವಿಚಾರಣೆಗೆ ಕರೆಸಲಾಗಿದೆ. ಈ ಹಿಂದೆ ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾಗೂ ಕೂಡ ಇದೇ ಬೆಟ್ಟಿಂಗ್ ಆಪ್ ಕೇಸ್ನಲ್ಲಿ ಸಮನ್ಸ್ ಕೊಡಲಾಗಿತ್ತು. ಅವರು ವಿಚಾರಣೆಗೆ ಹಾಜರಾಗಿದ್ರು. ಅದರ ಬೆನ್ನಲ್ಲೇ ಶಿಖರ್ ಧವನ್ ಸರದಿ. ಈಗ ಈ ಆನ್ಲೈನ್ ಬೆಟ್ಟಿಂಗ್ ಆಪ್ 1xBet ಯೂಸರ್ಸ್ಗೆ ಕೋಟ್ಯಂತರ ರೂಪಾಯಿ ವಂಚನೆ ಮತ್ತು ತೆರಿಗೆ ವಂಚಿಸಿರುವ ಆರೋಪ ಹೊತ್ತಿದೆ. ಹೀಗಾಗಿ ED ಈ ತನಿಖೆ ನಡೆಸ್ತಾ ಇದೆ ಇವ್ರ ಮೇಲೆ. ಏನು ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ಸೆನ್ಸೆಕ್ಸ್ 150 ಪಾಯಿಂಟ್ಸ್ ಜಂಪ್ ಆಗಿ 80,718ಕ್ಕೆ ತಲುಪಿತು. ನಿಫ್ಟಿ 19 ಪಾಯಿಂಟ್ಸ್ ಜಂಪ್ ಆಗಿ 24,734ಕ್ಕೆ ರೀಚ್ ಆಯಿತು. ಆರಂಭದಲ್ಲಿ ಸಿಕ್ಕಾಪಟ್ಟೆ ಜಂಪ್ ಆಯಿತು, GST ಸ್ಲ್ಯಾಬ್ ಕಟ್ ಆಗಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಯಿತು. ಆದ್ರೆ ಎಂಡ್ ಡೇ ಬರ್ತಾ ಸಣ್ಣ ಗೇನ್ ನೊಂದಿಗೆ ಎಂಡ್ ಆಯ್ತು, ಬಿದ್ದು ಕೆಳಗಡೆ ಬಿದ್ದು ಹತ್ತಿರ 600-700 ಪಾಯಿಂಟ್ ಬಿತ್ತು ಡೇನ ಹೈನಿಂದ. ಟ್ರಂಪ್ ಟ್ಯಾರಿಫ್ ಕಳವಳ, ವಿದೇಶಿ ಬಂಡವಾಳದ ಹೊರಹರಿವು ಕಂಟಿನ್ಯೂ ಆಗಿರೋದು, ಪ್ರಾಫಿಟ್ ಬುಕಿಂಗ್ ಇವೆಲ್ಲ ಮಾರ್ಕೆಟಿಗೆ ಪೆಟ್ಕೊಡ್ತು. ಹೀಗಾಗಿ ಮೇಲಕ್ಕೆ ಹೋಗಿದ್ ಮತ್ತೆ ವಾಪಸ್ ಕೆಳಗೆ ಬಂತು. ಎಂಡ್ ಆಫ್ ದಿ ಡೇ ದಿನದ ವಹಿವಾಟಿನ ಅಂತ್ಯಕ್ಕೆ ಸಣ್ಣ ಗೇನ್ ಮಾಡ್ಕೊಂಡು ಎಂಡ್ ಆಯ್ತು. ಇನ್ನು ಇಂಡಸ್ಇಂಡ್ ಬ್ಯಾಂಕ್, ಮಾರುತಿ ಸುಜುಕಿ, HCL ಟೆಕ್ನಾಲಜೀಸ್, NTPC, ಪವರ್ ಗ್ರಿಡ್ ಇವೆಲ್ಲ ರೆಡ್ ನಲ್ಲಿದ್ವು. ಮಹೀಂದ್ರ ಅಂಡ್ ಮಹೀಂದ್ರ, ಬಜಾಜ್ ಫಿನಾನ್ಸ್, ನೆಸ್ಲೆ ಇಂಡಿಯಾ, ಬಜಾಜ್ ಫಿನ್ಸರ್ವ್ ಮತ್ತು ITC ಷೇರುಗಳು ಗ್ರೀನ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 12 ಪೈಸೆ ಇಳಿಕೆಯಾಗಿ 88 ರೂಪಾಯಿ 14 ಪೈಸೆಯಾಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 76 ರೂಪಾಯಿ ಕಮ್ಮಿಯಾಗಿ 1,05,945 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 70 ರೂಪಾಯಿ ಕಮ್ಮಿಯಾಗಿ 97,050 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 13 ರೂಪಾಯಿ ಕಮ್ಮಿಯಾಗಿ 1,23,207 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.